ಗೀತಾ ಮೇಡಮ್ ಹೇಳಿ. ಥ್ಯಾಂಕ್ ಯು ಸರ್, ಅನ್ಮ್ಯೂಟ್ ಮಾಡಿದಕ್ಕೆ. ಎಸ್ ನಮಸ್ತೆ ಮೇಡಮ್. ಸರ್. ನಮಸ್ತೆ. ಸರ್ ನಂಗೆ ಒಂದು ಡೌಟ್ ಇತ್ತು ಸರ್. ನನ್ಗೊಬ್ರು ಪೇಷಂಟ್ ಬರ್ತಿದ್ದಾರೆ ಸರ್. ಲಿವರ್ ಸಿರೋಸಿಸ್ ಆಗಿದೆ ಸರ್ ಓಕೆ. ಅವರಿಗೆ. ಆ ಲಿವರ್ ಸಿರೋಸಿಸ್ಗೆ ಹ್ಮ್ ಟ್ರೀಟ್ ಮಾಡ್ತಾ ಇದ್ದೀನಿ ಸರ್. ಬೆಟರ್ ಫೀಲ್ ಆಗ್ತಿದೆ ಅಂತೆ ಅವರಿಗೆ. ಮತ್ತು ಅವರು ಅಲೋಪತಿಕಲ್ಲೂ ಅವಾಗ ಚೆಕಪ್ ಮಾಡಿಸ್ತಾರೆ ಸರ್. ಅದೇನಾಗಿದೆ ಅವರಿಗೆ, ಏನ್ ಪ್ರಾಬ್ಲಮ್ ಆಗಿದೆ, ಕಿಡ್ನಿ ಎಲ್ಲ ನಮ್ಮ ಈ ಪಲ್ಸ್ ಪ್ರಕಾರ ನಾರ್ಮಲ್ ಆಗಿರೋಂಗೆ ಅನ್ಸುತ್ತೆ ಸರ್ ನನಗೆ. ಆದ್ರೆ ಅವ್ರಿಗೆ ಎರಡೂ ಕಾಲು ಊತ ಬರುತ್ತೆ. ಮತ್ತೆ ಸಾಲ್ಟ್ ಓಕೆ. ತುಂಬಾ ಕಡಿಮೆ ಅಥವಾ ತಿನ್ಲೇಬೇಡಿ ಅಂತ ಹೇಳಿದಾರಂತೆ ಸರ್. ಏನ್ ರೀಸನ್ ಅಂತ ಗೊತ್ತಾಗಿಲ್ಲ ಸರ್. ಓಕೆ. ಊತ ಬರುತ್ತಮ್ಮ? ಕುಳಿ ಬೀಳುತ್ತಾ? ಎರಡು ಕುಳಿ ಕಾಲು ಊತ ಸರ್. ಬೀಳೋದಿಲ್ಲ? ಹುಳಿನೂ ಇದೆ ಸರ್. ಆ ಪಿಟ್ಟಿಂಗ್ ಎಡಿಮಾ ಬೇರೆಯವ್ರಿಗೆ ಟ್ರೀಟ್ ಮಾಡಿದೀನಿ ಸರ್, ಪಿಟ್ಟಿಂಗ್ ವರ್ಕ್ ಎಡಿಮಾ ಆಗಿದೆ ಅಲ್ವಾ? ಸರ್. ಅದ್ ಬೇರೆಯವ್ರಿಗೆ ಟ್ರೀಟ್ ಮಾಡಿದೀನಿ, ವರ್ಕ್ ಆಗಿದೆ, ಅವ್ರಿಗೆ ವಾಸಿ ಆಗಿದೆ. ಬಟ್ ಇವರಿಗೆ ನಾನು ಏನ್ ಟ್ರೀಟ್ಮೆಂಟ್ ಕೊಟ್ರು ಅದು ವಾಸಿ ಆಗ್ತಿಲ್ಲ ಸರ್. ಓಕೆ, ಗೊತ್ತಾಯ್ತು. ಲಿವರ್ ಸಿರೋಸಿಸ್ ಆಗಿದೆ ಅಂತಂದ್ರೆ ಲಿವರ್ ಎಕ್ಸ್ಟ್ರೀಮ್ ಕೋಲ್ಡ್ ಆಗಿದೆ. ನಿಮ್ಗೆ ಲಿವರ್ ಪಲ್ಸ್ ಹೇಳುವಾಗ 0 ಪಲ್ಸ್ ಹೇಳಿದ್ನಲ್ವಾ? ಇವರ ಪರಿಸ್ಥಿತಿ ಏನಾಗಿದೆ ಅಪ್ಪ ಅಂದ್ರೆ 0 ಪಲ್ಸಿಗೆ ಹೋಗಿದೆ. ಅಂದ್ರೆ ಕ್ರಾನಿಕ್ ಲಿವರ್ ಫಂಕ್ಷನ್ ಕಡಿಮೆ ಆಗಿಬಿಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ ಟೇಕ್ 2 to 3 ಮಂತ್ ಲಿವರ್ ಎನರ್ಜಿ ಬ್ಯಾಲೆನ್ಸ್ ಆಗ್ಬೇಕಪ್ಪ ಅಂದ್ರೆ 3 ತಿಂಗಳು ಬೇಕಾಗುತ್ತೆ. ನೀವು ಮಾಡ್ತಾ ಬನ್ನಿ ಮರ್ಮನ. ಲಿವರ್ ಹ್ಯಾಂಗ್ ರೈಸ್ ಮಾಡೋ ಮರ್ಮ, ಅದ್ರ ಜೊತೆಗೆ ಅಧಿಪತಿ ಮತ್ತು ಬ್ರಹ್ಮ ಮರ್ಮಂ 2, ಮಹೇಶ ಮರ್ಮಂ ಎಲ್ಲ ಇವಾಗ ನಾನು ಹೇಳಿದ್ದೀನಲ್ವಾ, ಅವ್ರಿಗೆಲ್ಲ ಮರ್ಮವನ್ನ ಮಾಡಿ. ಅದ್ರ ಜೊತೆಗೆ ಫುಡ್ ಅನ್ನ ತಗೊಳಕ್ ಹೇಳಿ. ನವಣೆ ಅಕ್ಕಿನ, ದಾಳಿಂಬೆ ಜ್ಯೂಸ್ ಅನ್ನ ತಗೊಳಕ್ ಹೇಳಿ, ಬೆಟರ್ ಫೀಲ್ ಆಗುತ್ತೆ. ಮತ್ತೆ ವಾಕಿಂಗ್ ಮಾಡಕ್ ಹೇಳಿ. ಎಲ್ಲ ಮಾಡ್ತಿದ್ದಾರೆ ಸರ್, ಬೆಟರ್ ಫೀಲ್ ಆಗ್ತಿದಾರಂತೆ. ಕಾಲು ಊತ ಮಾತ್ರ ಕಡಿಮೆ ಆಗ್ತಿಲ್ಲ ಸರ್. ಕಮ್ಮಿ ಆಗುತ್ತೆ. ಡಾರ್ಕ್ ಬ್ಲೂ, ಕಡು ನೀಲಿ ಕಲರ್ ಅನ್ನ ಹಾಕಿ, ಡಾರ್ಕ್ ಬ್ಲೂ ಕಲರ್, ಅದ್ರ ಮೇಲೆ ಒಂದು ಸ್ಕೈ ಬ್ಲೂ ಕಲರ್ ಹಾಕಿ, ಕಮ್ಮಿ ಆಗುತ್ತೆ. ಇಲ್ಲಿಗೆ ಡಾರ್ಕ್ ನಂಬರ್ 1 ಡಾರ್ಕ್ ಬ್ಲೂ ಕಲರ್ ಹಾಕಿ. ಸರಿ ಸರ್. ಹಾಕೊಂಡು CB14 ಗೆ ಒಂದು ಬಟಾಣಿ ಸೀಡ್ ಹಾಕ್ಬಿಡಿ, ಕಮ್ಮಿ ಆಗುತ್ತೆ. ಸರಿ, ಥ್ಯಾಂಕ್ ಯು. ಓಕೆನಾ? ಓಕೆ, ಥ್ಯಾಂಕ್ ಯು.